ಕನ್ಸಿಸ್ಟೆನ್ಸಿ ಅನ್ನೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ತುಂಬಾನೇ ಮುಖ್ಯ. ಸಿನಿಮಾಗಳು ಕೂಡ ಅದರಿಂದ ಹೊರತಾಗಿಲ್ಲ. ಒಂದು ಇಂಡಸ್ಟ್ರಿ ಬೆಳೀತಾ ಇದೆ, ಬೆಳೆದು ನಿಂತಿದೆ ಅಂದ್ರೆ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಸಿನಿಮಾಗಳು ಬರ್ತಾ ಇದೆ ಅಂತ ಅರ್ಥ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಆ ಕೆಲಸ ಆಗ್ತಾನೆ ಇಲ್ಲ. ಈಗೇನೋ ಒಂದನ್ನ ಎಕ್ಸೈಟ್ಮೆಂಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ, ಬಟ್ ನಂತರ ಅದು ಬರೋದಕ್ಕೇನೆ 2 ರಿಂದ 3 ವರ್ಷ. ಅಷ್ಟರಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಮಣ್ಣು ಪಾಲಾಗಿ ಸಿನಿಮಾ ಟೀಮ್ ಮೇಲೆನೆ ಜಿಗುಪ್ಸೆ ಬಂದೋಗಿರುತ್ತೆ. ಅಂಡ್ ರಿಲೀಸ್ ಟೈಮಲ್ಲಿ ಬೇಡದೇ ಇರೋ ನೆಗೆಟಿವಿಟಿ. ಇದು ಟೈರ್ 1 ಸ್ಟಾರ್ ಹೀರೋಗಳ ಕಥೆ ಆದ್ರೆ ಮಿಕ್ಕವರು ಅದೇ ರೂಟಲ್ಲೇ ಇದಾರೆ. ಬಟ್ ಅದ್ರ ಜೊತೆಗೆ ಹೊಸ ಡೈಲಾಗ್ ಬೇರೆ ಈಗ ಶುರು ಮಾಡ್ಕೊಂಡಿದ್ದಾರೆ. ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ಅಲ್ಲಿ ಸಿನಿಮಾ ಮಾಡಿದೀವಿ, ಬೇರೆ ಥರದ ಸಿನಿಮಾ, ಆದ್ರೂ ಜನ ಬರ್ತಾ ಇಲ್ಲ. ಇದನ್ನೇ ಮಲಯಾಳಮಲ್ಲಿ ಮಾಡಿ ಆಮೇಲೆ ಬೆಂಗಳೂರಲ್ಲಿ ತಂದು ರಿಲೀಸ್ ಮಾಡಿದ್ರೆ ಮುಗಿಬಿದ್ದು ಜನ ಬರ್ತಾ ಇದ್ರು ಅಂತ. ಒಬ್ಬ ಕಾಮನರ್ ಈ ಮಾತನ್ನ ಹೇಳಿದ್ರೆ ಅಯ್ಯೋ ಬಿಡು ಗುರು, ಸಿಲ್ಲಿ ವಿಚಾರ ಅಂತ ತಳ್ಳಿ ಬಟ್ ಎಲ್ಲ ತಿಳಿದಿರೋರೆ, ಇಂಡಸ್ಟ್ರಿ ಪ್ರಾಸೆಸ್ನ ಅರ್ಥ ಮಾಡ್ಕೊಂಡಿರೋರೆ ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಎಸ್ಕೇಪ್ ಆಗ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ವಿಪರ್ಯಾಸ ಮತ್ತೊಂದಿಲ್ಲ. ನಮ್ಮಲ್ಲಿರೋ ಮೋಸ್ಟ್ ಆಫ್ ದ ಫಿಲ್ಮ್ ಮೇಕರ್ಸ್ ಹೇಗೆ ಅಂದ್ರೆ ಕಂಟೆಂಟ್ ಚೆನ್ನಾಗಿದೆ ಸೊ ಜನ ಬರ್ಬೇಕು, ಬರ್ಲಿಲ್ಲ ಅಂದ್ರೆ ಕನ್ನಡಕ್ಕೆ ಸಪೋರ್ಟ್ ಇಲ್ಲ, ಬೇರೆ ಭಾಷೆ ಆದ್ರೆ ನೋಡ್ತಾರೆ ಅನ್ನೋ ಬ್ಲೇಮ್ ಗೇಮ್ಗಳು. ಒಂಥರ ವಿಚಿತ್ರ ಮೈಂಡ್ ಸೆಟ್. ಫಸ್ಟ್ ಆಫ್ ಆಲ್ ತಗೊಂಡಿರೋ ಕಂಟೆಂಟ್ ಮೇಲೆ ಸರಿಯಾಗಿ ರಿಸರ್ಚ್ ಮಾಡಲ್ಲ. ಮೊದಲು ಅನ್ಕೊಂಡಿರೋದೇ ಒಂದಾದ್ರೆ ಕೊನೆಗೆ ಬರೋ ಔಟ್ಪುಟ್ಟೇ ಇನ್ನೊಂದು. ಒಟ್ನಲ್ಲಿ ಒಳ್ಳೆ ಪ್ಲಾನಿಂಗ್ ಅನ್ನೋದೇ ಇಲ್ಲ. ಹೇಳ್ತಾ ಹೋದ್ರೆ ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು ಮಾರ್ಕೆಟಿಂಗ್ ವರ್ಗೂ ಸಮಸ್ಯೆಗಳ ದೊಡ್ಡ ಲೀಸ್ಟ್ ಅನ್ನೇ ಇಡಬಹುದು. ಬಟ್ ನಾನದನ್ನ ಜನರಲೈಸ್ ಮಾಡೋದಕ್ಕೆ ಹೋಗಲ್ಲ. ಬದಲಾಗಿ ಇತ್ತೀಚೆಗೆ ರಿಲೀಸ್ ಆಗಿರೋ ಒಂದಷ್ಟು ಸಿನಿಮಾಗಳ ರೆಫರೆನ್ಸ್ ತಗೊಂಡು ಅಲ್ಲಿ ವರ್ಕ್ ಆದಂತ ವಿಷಯಗಳೇನು ಅಂಡ್ ಅದರಿಂದ ನಾವೇನನ್ನ ಅರ್ಥ ಮಾಡ್ಕೋಬೇಕು ಅಂತ ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಈ ತರದ ಅನಾಲಿಸಿಸ್ ವಿಡಿಯೋಗಳು ಮತ್ತಷ್ಟು ಬರಬೇಕು ಅನ್ನೋದಾದ್ರೆ ಲೈಕು, ಸಬ್ಸ್ಕ್ರೈಬು, ಏನನ್ಸುತ್ತೆ ಎಲ್ಲ ಮಾಡ್ಬಿಡಿ. ಒಟ್ನಲ್ಲಿ ನಿಮ್ಮ ಸಪೋರ್ಟ್ ಅಂತೂ ಖಂಡಿತ ಬೇಕು. ಈಗ ರೀಸೆಂಟ್ ರಿಲೀಸಸ್ ಅಲ್ಲಿ 4 ಸಿನಿಮಾಗಳನ್ನ ತಗೊಳ್ಳೋಣ. ಭೀಮಾ, ಕೃಷ್ಣಂ ಪ್ರಣಯ ಸಖಿ, ಸರಿಪೋದ ಶನಿವಾರಂ ಮತ್ತೆ ಪೆಪೆ. ಇವುಗಳಲ್ಲಿ ಹೆವಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಹುಟ್ಟಾಕಿದ್ದು ಪೆಪೆ. ಬಿಕಾಸ್ ಮೊದಲು ಬಿಟ್ಟಂತ ಕಂಟೆಂಟ್ಗಳು ಹಾಗೆ ಸಿನಿಮಾದ ಟ್ರೈಲರ್ ಸಿಕ್ಕಾಪಟ್ಟೆ ಇಂಟ್ರಿಗಿಂಗ್ ಆಗಿತ್ತು. ಯಾವ ಮಟ್ಟಿಗಂದ್ರೆ ಕನ್ನಡದಲ್ಲಿ ಈ ತರದ ಸೆನ್ಸಿಟಿವ್ ವಿಷಯಗಳನ್ನ ಇಷ್ಟೊಂದು ರಾ ಆಗಿ ಫಿಯರ್ಲೆಸ್ ಆಗಿ ಯಾರೂ ಕೂಡ ತೋರ್ಸಿಲ್ಲ. ಡೆಫಿನೆಟ್ಲಿ ಇದೊಂದು ಕಲ್ಟ್ ಮೂವಿ ಆಗಿ ನಿಲ್ಲತ್ತೆ ಅನ್ನೋ ಎಲ್ಲಾ ಭರವಸೆನ ಮೂಡ್ಸಿತ್ತು. ಆದ್ರೆ ಸಿನಿಮಾ ಹಾಗಿರ್ಲೇ ಇಲ್ಲ. ಪ್ರಮೋಟ್ ಮಾಡಿದ ಕಂಟೆಂಟ್ಗಳನ್ನ ಪೋಸ್ಟರ್ಸ್ ತರ ಬಳಸಿ ರೈಟಿಂಗ್ ಅನ್ನೋದನ್ನ ಹಳ್ಳ ಹಿಡ್ಸಿದ್ರು. ಅಂಡ್ ಸಿನಿಮಾ ನೋಡುವಾಗಂತೂ ಟ್ರೈಲರ್ ಇಂದ ಇಷ್ಟೊಂದೆಲ್ಲ ಮಿಸ್ಗೈಡ್ ಮಾಡಿದ್ರಾ ಅಥವಾ ಇವ್ರ ವಿಷನ್ ಇದ್ದಿದ್ದೇ ಹೀಗ ಅನ್ನೋ ಮಟ್ಟಿಗೆ ಪ್ರಶ್ನೆ, ಫ್ರಸ್ಟ್ರೇಷನ್ ಎರಡೂ ಬಂದೋಗಿತ್ತು. ರಿವ್ಯೂನಲ್ಲಿ ಹೇಳಿದ್ದನ್ನ ಮತ್ತೆ ರಿಪೀಟ್ ಮಾಡೋದಕ್ಕೆಲ್ಲ ಹೋಗಲ್ಲ. ಆದ್ರೆ ಇಟ್ಟಂತ ನಂಬಿಕೆನ ಇವರೇ ಕ್ರಿಯೇಟ್ ಮಾಡಿದಂತ ಎಕ್ಸ್ಪೆಕ್ಟೇಷನ್ಸ್ನ ಸಂಪೂರ್ಣವಾಗಿ ಹಾಳು ಮಾಡ್ಕೊಂಡ್ರು ಅಂತ ಹೇಳ್ತೀನಿ. ಇದ್ರ ಮಧ್ಯೆ ಸಿನಿಮಾದ ಬಗ್ಗೆ ಮತ್ತೆ ಡೈರೆಕ್ಟರ್ ಅವರ ಐಡಿಯಾಲಜಿ ಮೇಲೆ ಒಂದಷ್ಟು ಜನ ಹೇಟ್ರೇಟ್ ಕೊಡೋದಕ್ಕೂ ಶುರು ಮಾಡಿದ್ರು, ವಿಚ್ ಇಸ್ ಅನ್ಫಾರ್ಚುನೇಟ್. ಆ ರೀತಿ ಯಾವ ಫಿಲ್ಮ್ ಮೇಕರ್ಗೂ ಆಗಬಾರ್ದು. ಅಂಡ್ ಮುಖ್ಯವಾಗಿ ಸಿನಿಮಾ ರೀತಿನೇ ನೋಡಿದಾಗ ಈ ಸಮಸ್ಯೆ ಉದ್ಭವನೇ ಆಗಲ್ಲ. ಬಟ್ ಈಗಿನ ಜನರೇಷನ್ ಅಲ್ಲಿ ಅದು ತುಂಬಾನೇ ಕಷ್ಟ. ಬಿಕಾಸ್ ಜನ ಸ್ವಲ್ಪ ಸಣ್ಣ ವಿಷಯಕ್ಕೂ ಟ್ರಿಗರ್ ಆಗ್ತಾರೆ. ಅಂಡ್ ಟ್ರಿಗರ್ ಆಗಿ ಯಾವ ಲೆವೆಲ್ಗೆ ತಗೊಂಡ್ ಹೋಗ್ತಾರೆ ಅಂತಾನೂ ನಾವು ನೋಡಿದೀವಿ. ಅಂಡ್ ಸಿನಿಮಾ ಆವರೇಜ್ ಆಗೋದ್ರಂತೂ ಪೂರ್ತಿ ಮಲಗಿಸೇ ಬಿಡ್ತಾರೆ. ಅದಕ್ಕೆ ಉದಾಹರಣೆಗಳು ಕೂಡ ನಮ್ಮ ಮುಂದೆನೇ ಇದೆ. ಬಟ್ ಅದೇ ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಎಷ್ಟೇ ವಿರೋಧದ ಮಧ್ಯೆನೂ ಅದು ಗೆದ್ದು ಬರುತ್ತೆ. ಲೈಕ್ ಸಂದೀಪ್ ರೆಡ್ಡಿ ವಾಂಗ ಅವರ ಸಿನಿಮಾಗಳು, ಇವನ್ ಕಾಂತಾರ ಕೂಡ ಈ ಲೀಸ್ಟಿಗೆ ಸೇರ್ಕೊಳ್ಳುತ್ತೆ. ಸೊ ಇಷ್ಟೆಲ್ಲ ಎಳ್ದಾಡಿ ಹೇಳಿದ್ದು ಯಾಕೆ ಅಂದ್ರೆ ಕಂಟೆಂಟ್ ಈಸ್ ನಾಟ್ ದ ಕಿಂಗ್. ನೀವು ಯಾವುದೇ ವಿಷಯ ಎತ್ಕೊಂಡ್ರು ಅಲ್ಲಿ ಅದರದ್ದೇ ಆದ ಪರ ವಿರೋಧ ಇದ್ದೇ ಇರತ್ತೆ. ಇನ್ ಮುಂದಕ್ಕಂತೂ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಬಟ್ ಏನೇ ಹೇಟ್ರೇಟ್ ಬಂದ್ರು ನಿಮ್ಮ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಮತ್ತೆ ಪ್ರೆಸೆಂಟೇಷನ್ ಚೆನ್ನಾಗಿದ್ದು ಥಿಯೇಟ್ರಿಕಲಿ ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಕೊಟ್ರೆ ಸಾಕು, ಸಿನಿಮಾ ಇಷ್ಟಪಡೋರ್ ಸಂಖ್ಯೆ ಹೆಚ್ಚಾಗತ್ತೆ. ಅಂಡ್ ವಿರೋಧ ಮಾಡೋರು ಆಟೋಮೆಟಿಕಲಿ ಮಾಸ್ಕ್ ಆಗ್ತಾರೆ, ಅವ್ರಿಗಷ್ಟು ಮನ್ನಣೆನೂ ಸಿಗೋದಿಲ್ಲ. ಸೊ ಐ ರಿಪೀಟ್, ಕಂಟೆಂಟ್ ಈಸ್ ನಾಟ್ ದ ಕಿಂಗ್, ಪ್ರೆಸೆಂಟೇಷನ್ ಇಸ್ ದ ಕಿಂಗ್. ಇಲ್ಲಿ ಪೆಪೆ ಸಿನಿಮಾ ಜಸ್ಟ್ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿತ್ತೆ ಹೊರತು ಕಥೆಲಾಗ್ಲಿ ಹೇಳ್ತಿರೋ ವಿಷಯದ ಮೇಲಾಗ್ಲಿ ಡೆಪ್ತ್ ಅನ್ನೋದೇ ಇರ್ಲಿಲ್ಲ. ಬಟ್ ಅದೇ ಉಳಿದಿರೋ 3 ಸಿನಿಮಾಗಳನ್ನ ತಗೊಂಡ್ರೆ ಅಲ್ಲೇನ್ ಹೊಸ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ, ಹೊಸ ತರದ ಸಿನಿಮಾನೂ ಅಲ್ಲ, ಅದೇ ಹಳೆ ವಿಷಯ. ಆದ್ರೆ ಹೇಳಿರೋ ರೀತಿ ಇಂಟ್ರೆಸ್ಟಿಂಗ್ ಆಗಿತ್ತು. ಡ್ರಗ್ಸ್ ಬಗ್ಗೆ ಅಂತೂ ಎಷ್ಟೋ ಫಿಲ್ಮ್ಸ್ ಬಂದಿದೆ. ಅಂಡ್ ಈ ಕಡೆ ಸರಿಪೋದ ಶನಿವಾರಂ ಕೂಡ ಒಂದು ಟಿಪಿಕಲ್ ಕಮರ್ಷಿಯಲ್ ಸಿನಿಮಾ. ದುನಿಯಾ ವಿಜಯ್ ಅವರು ಲೋಕಲ್ ಆಗಿ ಬೆಳೆದು ನಿಂತಿರೋ ಡ್ರಗ್ ನೆಟ್ವರ್ಕ್ ಬಗ್ಗೆ ತೋರಿಸಿರೋದಲ್ದೇನೆ ಗ್ರೌಂಡ್ ರಿಯಾಲಿಟಿನ ನೀಟಾಗಿ ಅರ್ಥ ಮಾಡಿಸಿದ್ರು. ಜೊತೆಗೆ ತಮ್ಮದೇ ಸ್ಟೈಲ್ ನಲ್ಲಿ ಹಾರ್ಡ್ ಹಿಟ್ಟಿಂಗ್ ಅನ್ಸೋ ತರ ಹೇಳಿದ್ರಿಂದ ಆ ಸ್ಟೈಲ್ ಜನಕ್ಕೆ ಇಷ್ಟ ಆಯ್ತು. ಎಲಿಮೆಂಟ್ಗಳು, ಕ್ಯಾರೆಕ್ಟರ್ಗಳು ಚೆನ್ನಾಗಿ ವರ್ಕ್ ಆದ್ವು. ಅಂಡ್ ಮೇನ್ಲಿ ಚರಣ್ ರಾಜ್ ಅವರು ತಮ್ಮ ಹಾಡುಗಳಿಂದ BGM ಇಂದ ಇಡೀ ಸಿನಿಮಾನ ಇನ್ನೊಂದು ಹಂತಕ್ಕೆನೆ ಎತ್ತಿ ಏರ್ಸ್ಬಿಟ್ರು. ಇವನ್ ಸರಿಪೋದ ಶನಿವಾರಮಲ್ಲೂ ಕೂಡ ಮ್ಯೂಸಿಕ್ ಸಖತ್ತಾಗಿ ವರ್ಕ್ ಆಯ್ತು. ಜೇಕ್ಸ್ ಬೆಜಾಯ್ ಅವರಂತೂ ಆಕ್ಚುಯಲ್ ಶಿವತಾಂಡವ ಆಡ್ಬಿಟ್ಟಿದ್ರು. ಸೊ ಪಾಯಿಂಟ್ ಏನಂದ್ರೆ ಮ್ಯೂಸಿಕ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಷ್ಟು ಚೆನ್ನಾಗಿ ಬಂದಿರುತ್ತೋ, ಎಷ್ಟು ಚೆನ್ನಾಗಿ ಜನರಿಗೆ ಕನೆಕ್ಟ್ ಆಗತ್ತೋ ಅಷ್ಟು ಪಾಸಿಟಿವಿಟಿನ ಸಿನಿಮಾ ತಗೊಳುತ್ತೆ. ಅಂಡ್ ಆಗ್ಲೇ ಹೇಳ್ದ ಹಾಗೆ ಥಿಯೇಟ್ರಿಕಲಿ ಒಂದು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅಂದ್ರೆ ಮ್ಯೂಸಿಕ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ಮೇಕರ್ಸ್ಗಳು ಕ್ವಾಲಿಟಿ ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡೋದ್ರ ಕಡೆ ಗಮನ ಕೊಡ್ಲೇಬೇಕು.
ಅಡಿಷನಲ್ ಆಗಿ ಸೂರ್ಯ ಶನಿವಾರ ಮಾತ್ರ ಹೊಡಿತಾನೆ ಅನ್ನೋ ಎಕ್ಸ್ಟ್ರಾ ಎಲಿಮೆಂಟ್ ಅನ್ನ ತಂದಿದ್ರಿಂದ ಸಿನಿಮಾ ಇಂಟ್ರೆಸ್ಟಿಂಗ್ ಆಯ್ತು. ಹೇಗೆ ಅಂದ್ರೆ ಆ ಒಂದು ವಿಷಯನ ಹೊರಗೆ ತೆಗೆದು ನೋಡಿದಾಗ ಇದು ಕೂಡ ಒಂದು ರುಟೀನ್ ಸಿನಿಮಾ ಅಂತ ಸ್ಪೆಷಲ್ ಏನಿದೆ ಅಂತ ನಮಗೆ ಅನ್ಸತ್ತೆ. ಸೊ ಪ್ರೆಸೆಂಟೇಷನ್ ಅಲ್ಲಿ ಆ ರೀತಿ ಬದಲಾವಣೆ ಮಾಡ್ಕೊಂಡಾಗ ಥಿಯೇಟ್ರಿಕಲಿ ಅದು ಖಂಡಿತ ವರ್ಕ್ ಆಗತ್ತೆ ಅನ್ನೋದನ್ನ ಈ ಸಿನಿಮಾ ತೋರಿಸ್ಕೊಡ್ತು. ಇನ್ನು ಕೃಷ್ಣಂ ಪ್ರಣಯ ಸಖಿ ಬಗ್ಗೆ ಅಂತೂ ಹೇಳೋದೇ ಬೇಡ. ಔಟ್ ಅಂಡ್ ಔಟ್ ರೂಟೀನ್ ಸಿನಿಮಾ. ಆಲ್ಮೋಸ್ಟ್ 8ರಿಂದ 10 ವರ್ಷ ಹಿಂದೆ ಬರ್ತಿದ್ದಂತ ಕಥೆನ ಈಗ ತಂದು ಹೇಳಿದ್ದಾರೆ, ಬಟ್ ವಿತ್ ಎ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಅಂಡ್ ಒಂದಷ್ಟು ಫ್ರೆಶ್ ಕಾಮಿಡಿ, ಫ್ರೆಶ್ ಮ್ಯೂಸಿಕ್. ಈಗ ಕಾಮಿಡಿ ಅನ್ನೋದು ರೈಟಿಂಗ್ ಪಾರ್ಟ್ ಕಡೆ ಹೋಗತ್ತೆ ಅಂತ ಅನ್ಕೊಂಡ್ರು ಇಲ್ಲಿ ಸ್ಕ್ರೀನ್ ಪ್ಲೇ ಜೊತೆ ಸಖತ್ತಾಗಿ ಆಟ ಆಡಿದ್ರು. ಸಿಂಪಲ್ ಸ್ಟೋರಿ, ಫ್ಯಾಮಿಲಿ ಎಲಿಮೆಂಟ್ ಅಂಡ್ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಇಂದ ಸಿನಿಮಾ ಹೆಚ್ಚಿನ ಜನರನ್ನ ತಲುಪ್ತು. ಮುಖ್ಯವಾಗಿ ಫ್ಯಾಮಿಲಿ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗೋಯ್ತು. ಇನ್ಫ್ಯಾಕ್ಟ್ ಇದು ಬಂದಂತ ಸಮಯ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಬಿಕಾಸ್ ಫ್ಯಾಮಿಲಿ ಎಂಟರ್ಟೈನರ್ ಅಂತ ನಮ್ಮಲ್ಲಿ ಬಂದು ವರ್ಷಗಳೇ ಆಗೋಗಿತ್ತು. ಅಂಡ್ ಈಗ ಆಕ್ಷನ್ ಪ್ಯಾಕ್ಡ್ ಫಿಲ್ಮ್ಸ್ ಮಧ್ಯೆ, ಅದರಲ್ಲೂ ಇಂಡಸ್ಟ್ರಿ ಇಷ್ಟೊಂದು ಡಲ್ ಆಗಿ ನಡೀತಾ ಇರೋ ಟೈಮಲ್ಲಿ ಇಂಥ ಒಂದು ಸಿನಿಮಾ ಬಂದ್ರೆ ಜನಕ್ಕೆ ಒಂಥರ ರಿಫ್ರೆಶಿಂಗ್ ಫೀಲ್ ಕೊಡತ್ತೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಫಿಲ್ಮ್ಗೆ ಅನ್ಕೊಂಡಿದ್ದೆಲ್ಲ ವರ್ಕ್ ಆಯ್ತು. ಬೈ ಚಾನ್ಸ್ 2 ವರ್ಷ ಹಿಂದೆ ಅಂದ್ರೆ 2022ರಲ್ಲಿ ಈ ಸಿನಿಮಾ ಬಂದಿದ್ರೆ ಇಷ್ಟೇ ಪ್ರಶಂಸೆ, ಇಷ್ಟೇ ಮನ್ನಣೆ ಸಿಕ್ತಿತ್ತಾ ಹೇಳೋದು ಕಷ್ಟ. ಇನ್ನು ಟ್ರೈಲರ್ ಬಿಡ್ದೇನೆ ಬರೀ ಹಾಡುಗಳಿಂದಾನೆ ಪ್ರೇಕ್ಷಕರನ್ನ ಇಂಪ್ರೆಸ್ ಮಾಡಿ ಚಿತ್ರಮಂದಿರಕ್ಕೆ ಕರೆಸಿದ್ದು ಕೂಡ ಒಳ್ಳೆ ವಿಚಾರ. ಬಿಕಾಸ್ ಟ್ರೈಲರ್ ಇದ್ದಿದ್ದೇ ಒಂಥರ ಅಂಡ್ ಸಿನಿಮಾ ಇರೋದೇ ಇನ್ನೊಂಥರ ಅಂದಾಗ ಸುಮ್ನೆ ಬೇಡದೇ ಇರೋ ಎಕ್ಸ್ಪೆಕ್ಟೇಷನ್ಸ್ ನ ತುಂಬಿದ ಹಾಗಾಗತ್ತೆ. ಅಂಡ್ ಅದನ್ನ ಮಾಡದೇ ಇದ್ದಿದ್ದೇನೆ ಸಿನಿಮಾಗೆ ಬಿಗ್ಗೆಸ್ಟ್ ಪ್ಲಸ್ ಆಯ್ತು ಅಂತ ಹೇಳ್ತೀನಿ. ಎನಿವೇಸ್, ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಹೊಸದಾಗಿ ಪಾಡ್ಕಾಸ್ಟ್ ಅನ್ನೇ ಶುರು ಮಾಡ್ಬೋದು, ಅಷ್ಟಿದೆ. ಬಟ್ ಆದಷ್ಟು ಚಿಕ್ಕದಾಗಿ ಈಗ ಯಾವ ಫ್ಯಾಕ್ಟರ್ಗಳು ಇಂಪಾರ್ಟೆಂಟ್ ಆಗ್ತಾ ಇದೆ ಅದನ್ನ ಮಾತ್ರ ಮೆನ್ಷನ್ ಮಾಡ್ತಾ ಇದ್ದೀನಿ. ಅಂಡ್ ಮಲಯಾಳಂ ಜೊತೆ ಕಂಪೇರ್ ಮಾಡೋರು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಬರೋಂತ ಎಲ್ಲಾ ಮಲಯಾಳಂ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗೋದಿಲ್ಲ. ಆದ್ರೆ ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ದೊಡ್ಡ ಮಟ್ಟದಲ್ಲೇ ಪ್ರಶಂಸೆ ಸಿಗತ್ತೆ. ಬಿಕಾಸ್ ವರ್ಷಗಳಿಂದ ಆ ಇಂಡಸ್ಟ್ರಿ ಒಳ್ಳೆ ಸಿನಿಮಾಗಳನ್ನ ಕನ್ಸಿಸ್ಟೆಂಟ್ ಆಗಿ ಪ್ರೊಡ್ಯೂಸ್ ಮಾಡ್ತಾನೆ ಬಂದಿದ್ದಾರೆ. ಅದರಿಂದಾನೇ ಜನರಿಗೂ ಅವ್ರ ಮೇಲೆ ನಂಬಿಕೆ ಇದೆ. ಆದ್ರೆ ನಮ್ಮಲ್ಲಿ 10ರಿಂದ 15 ಫ್ಲಾಪ್ ಸಿನಿಮಾಗಳನ್ನ ಕೊಟ್ಟು ನಂತರ ಯಾವುದೋ ಒಂದು ಒಳ್ಳೆ ಸಿನಿಮಾ ಬಂದಾಗ ಜನ ಹಿಂದೇಟ್ ಹಾಕೋದಂತೂ ಸಹಜ ಆ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿ ನೋಡೋದಕ್ಕೆ. ಅಂಡ್ ಈಗಂತೂ ಸಪ್ಲೈ ಅನ್ನೋದೇ ಕಡಿಮೆ ಆಗೋಗಿದೆ. ಹೀಗಿದ್ದಾಗ ಕಂಪ್ಯಾರಿಸನ್ ಎಲ್ಲಿಂದ ಮಾಡ್ಬೇಕು ಹೇಳಿ? ಕಂಟೆಂಟ್ ಇದ್ದ ಮಾತ್ರಕ್ಕೆ ಸಿನಿಮಾ ಹಿಟ್ ಆಗೋದಿಲ್ಲ. ಅದಕ್ಕೆ ಅಂತ ಪ್ರಾಪರ್ ರಿಸರ್ಚ್ ನಡೆಸಿ ಪ್ಲಾನಿಂಗ್ ಮತ್ತೆ ಪ್ರೀ ಪ್ರೊಡಕ್ಷನ್ಗೆ ಆದಷ್ಟು ಸಮಯ ಕೊಡಿ. ಹಾಗೆ ಪ್ರೆಸೆಂಟೇಷನ್ ಅದ್ರ ಕಡೆ ಅಂತೂ ಗಮನ ಕೊಡೋದು ತುಂಬಾನೇ ಒಳ್ಳೇದು. ಜೊತೆಗೆ ಈಗ ಸ್ಕ್ರೀನ್ ಪ್ಲೇ ಬೇಸ್ಡ್ ಸಿನಿಮಾಗಳು ಬೇರೆ ಲೆವೆಲ್ ಅಲ್ಲೇ ರೀಚ್ ಆಗ್ತಾ ಇದಾವೆ. ಸೊ ಅದನ್ನ ಕೂಡ ಸ್ಪೆಷಲ್ ನೋಟ್ ಅಲ್ಲಿ ಕನ್ಸಿಡರ್ ಮಾಡಬೇಕು. ಆಲ್ಸೋ ಹಾಡ್ಗಳು ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದನ್ನಂತೂ ನಿರ್ಲಕ್ಷಿಸೋ ಹಾಗೇ ಇಲ್ಲ. BGM ಅಂಡ್ ಸಾಂಗ್ ಸಖತ್ತಾಗಿದ್ರೆ ಅರ್ಧ ಕೆಲಸ ಮುಗ್ದ ಹಾಗೆ. ಇನ್ನು ಮೊದಲೇ ಹೇಳ್ದ ಹಾಗೆ KFI ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಸಿನಿಮಾಗಳೇ ಬರ್ತಿಲ್ಲ. ಎಸ್ಪೆಷಲಿ ಸ್ಟಾರ್ ಹೀರೋಗಳು ಬಿಗ್ ಬಜೆಟ್, ಪ್ಯಾನ್ ಇಂಡಿಯಾ ಅಂತ ಸಿಕ್ಕಾಕೊಂಡು ಪ್ಲಾನಿಂಗ್ ಇಲ್ದೇನೆ ಒದ್ದಾಡ್ತಿದ್ದಾರೆ. ಅಂಡ್ ಹೇಗಾದ್ರೂ ವರ್ಷಕ್ಕೊಂದು ಸಿನಿಮಾ ಕೊಡ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಲ್ದೇ ಇರೋದು ಕೂಡ ಇಂಡಸ್ಟ್ರಿಗೆ ದೊಡ್ಡ ಹೊಡೆತ. ಆದ್ರೆ ಇವರೆಲ್ಲರನ್ನ ಬಿಟ್ಟು ಕೂಡ ಥಿಯೇಟರ್ಸ್ಗೆ ಒಂದು ಮಟ್ಟಿಗೆ ಆಡಿಯನ್ಸ್ನ ಕರ್ಸೋ ಹೀರೋಗಳು ನಮ್ಮಲ್ಲಿದ್ದಾರೆ. ಬಟ್ ಅವ್ರ ಕಡೆಯಿಂದ ಯಾವುದೇ ಅನೌನ್ಸ್ಮೆಂಟ್ ಆಗ್ಲಿ, ಅಪ್ಡೇಟ್ಸ್ ಆಗ್ಲಿ ಬರ್ತಾ ಇಲ್ಲ. ಏನ್ ಮಾಡ್ತಾ ಇದಾರೋ ಅದು ಗೊತ್ತಿಲ್ಲ. ಹೀಗಾದ್ರೆ ಪರಿಸ್ಥಿತಿ ತುಂಬಾನೇ ಕಷ್ಟ. ಆಕ್ಚುಲಿ ಟೈರ್ 2, ಟೈರ್ 3 ಆಕ್ಟರ್ಗಳೇ ಈ ಸ್ಪೇಸ್ ನ ಫಿಲ್ ಮಾಡ್ಬೇಕು. ಬಟ್ ಅವರು ಬರೀ ಪ್ರಾಫಿಟ್ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ಸುತ್ತೆ. ಮುಂಚೆ ಆಗಿದ್ರೆ ಹಿಂದಿ ಡಬ್ಬಿಂಗ್ ರೈಟ್ಸ್ ನ ಸೇಲ್ ಮಾಡ್ಕೊಂಡು ಹೇಗೋ ಸೇಫ್ ಆಗ್ತಿದ್ರು. ಆದ್ರೆ ಈಗ ಅದಕ್ಕೂ ಕಡಿವಾಣ ಬಿದ್ದಿದೆ. ಅಷ್ಟು ಈಸಿಯಾಗಿ ಫಿಲ್ಮ್ಸ್ ನ ತಗೋತಾ ಇಲ್ಲ. ಸೊ ಇವರೆಲ್ಲ ಪ್ಯಾಷನೇಟ್ ಆಗಿ ಮೇಲೆ ಹೇಳಿರೋ ಪಾಯಿಂಟ್ಸ್ ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ವರ್ಷಕ್ಕೆ 2ರಿಂದ 3 ಸಿನಿಮಾ ತಂದ್ರೆ ಮಾತ್ರ ಇಂಡಸ್ಟ್ರಿ ಆಕ್ಟಿವ್ ಆಗಿ ನಡೀತಾ ಇರುತ್ತೆ. ಅದು ಬಿಟ್ಟು ಬರೀ ಹೊಸಬ್ರೆ ಸಿನಿಮಾ ರಿಲೀಸ್ ಮಾಡ್ತಾ ಹೋದಾಗ ಜನ ಥಿಯೇಟರ್ಸ್ಗೆ ಬರೋದನ್ನೇ ಕಮ್ಮಿ ಮಾಡ್ಬಿಡ್ತಾರೆ. ಇದೇ ತೆಲುಗು, ತಮಿಳ್ ಇಂಡಸ್ಟ್ರಿ ಆಗಿದ್ರೆ ಅಲ್ಲಿ ಸ್ಟಾರ್ ಹೀರೋಗಳ ಸಿನಿಮಾ ಇಲ್ಲ ಅಂದ್ರೂ ಟೈರ್ 2 ಆಕ್ಟರ್ಗಳು ಕನ್ಸಿಸ್ಟೆಂಟ್ ಆಗಿರ್ತಾರೆ. ನಾನಿ ಅವರು, ಧನುಷ್ ಅವರು ಅವ್ರೇನ್ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಿಲ್ಲ. ಅದೇ ಕಮರ್ಷಿಯಲ್ ಸಿನಿಮಾಗಳೇ, ಬಟ್ ಬೇಗ ಮಾಡ್ತಾರೆ. ಅಂಡ್ ಆಲ್ಮೋಸ್ಟ್ 7ರಿಂದ 8 ತಿಂಗಳಲ್ಲೇ ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಕೂಡ ಮಾಡೇ ಬಿಡ್ತಾರೆ. ಇವನ್ ದಳಪತಿ ವಿಜಯ್ ಅವರು ಅಷ್ಟೇ, ವರ್ಷಕ್ಕೊಂದು ಸಿನಿಮಾ ಫಿಕ್ಸ್. ಸೊ ಅಲ್ಲಿ ಬೇಡದೇ ಇರೋ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಫ್ರಸ್ಟ್ರೇಷನ್ಸ್ ಇರಲ್ಲ, ಕಂಟಿನ್ಯೂಸ್ ಸಪ್ಲೈ ಇರುತ್ತೆ. ಹೇಳಿದ ಡೇಟ್ಗೆನೆ ಸಿನಿಮಾ ಬರುತ್ತೆ, ಫ್ಯಾನ್ಸ್ ಕೂಡ ಖುಷಿಯಾಗಿರ್ತಾರೆ, ಇಂಡಸ್ಟ್ರಿ ಕೂಡ ರನ್ನಿಂಗ್ ಅಲ್ಲಿ ಇರುತ್ತೆ. ನಾನೇನ್ ಬೇಕಾಬಿಟ್ಟಿಯಾಗಿ ಕಂಪೇರ್ ಮಾಡ್ತಾ ಇಲ್ಲ. ರಿಯಾಲಿಟಿನ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಚೇಂಜಸ್ ನ ತರಬೇಕು ಅಂತ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಸಿನಿಮಾ ಅನೌನ್ಸ್ ಮಾಡಿ ತರಾತುರಿಯಲ್ಲಿ ಶೂಟಿಂಗ್ ಏನೋ ಇಳಿತಾರೆ. ಆಮೇಲೆ ರಿಲೀಸ್ ಡೇಟ್ ಕೇಳಿದಾಗ ಆನ್ಸರೇ ಇರಲ್ಲ. ಹೈಪ್ ಎಲ್ಲ ಇಳಿದೋದ್ಮೇಲೆ ನಿಧಾನಕ್ಕೆ ತಂದು ಥಿಯೇಟರ್ಸ್ಗೆ ಹಾಕ್ತಾರೆ. ಅಷ್ಟೊತ್ತಿಗೆ ಆಡಿಯನ್ಸ್ ಫ್ರಸ್ಟ್ರೇಟ್ ಆಗಿ ಡಿಸ್ಕನೆಕ್ಟ್ ಆಗೋಗಿರ್ತಾರೆ ಅಷ್ಟೇನೆ. ಸೊ ಇದಿಷ್ಟು ನನಗೆ ಈ 4 ಸಿನಿಮಾಗಳನ್ನ ಅನಲೈಸ್ ಮಾಡಿ ಹಂಚ್ಕೋಬೇಕು ಅನ್ಕೊಂಡಂತ ವಿಚಾರಗಳು. ಇನ್ನ ಇದ್ರ ಬಗ್ಗೆ ನಿಮ್ದೇನಾದ್ರೂ ಅಭಿಪ್ರಾಯಗಳಿದ್ರೆ, ಅನಿಸಿಕೆಗಳಿದ್ರೆ ಅದನ್ನ ತಪ್ಪದೇನೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಹಾಗೆ ಕ್ವಿಕ್ ಅಪ್ಡೇಟ್ಸ್ಗಳಿಗಾಗಿ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ನಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೈನಿಂಗ್ ಆಫ್, ಲಿಖಿತ್.